ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಾನಿಲ್ಲಿ ಇವತ್ತು ಕಾಬೂಲ್ ಚನಾನ ಉಪಯೋಗಿಸಿ ಯಾವ ರೀತಿ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ರೆಡಿ ಮಾಡಿಕೊಡ್ಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಕೂಡ ಇದು ಮಾಡೋದು. ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಕುಕ್ಕರ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯಿಲಿ. ನೋಡಿ, ನಾನೀಗ ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಮತ್ತು ಎಲ್ಲ ಥರ ಮಿಕ್ಸೆಡ್ ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ. ಕಸೂರಿ ಮೇಥಿ, ಶಾಹಿ ಜೀರಾ, ಸೋಂಪು, 2 ಏಲಕ್ಕಿ, ಲವಂಗ, ಚಕ್ಕೆ, ಮರಾಠ ಮೊಗ್ಗು ಇಷ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಯಾವುದೇ ಸಿಹಿಬಾರ್ದು, ಕಮ್ಮಿ ಊರಿನಲ್ಲೇ ಸ್ವಲ್ಪ ಗಮ್ ಅಂತ ಬರಬೇಕು. ಈಗ ಇದಕ್ಕೆ ನಾನು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ನಮಗೆ ಗೋಲ್ಡನ್ ಕಲರ್ ಬಂದರೆ ಸಾಕು. ನೋಡಿ, ಈಗ ನಾನು ಒಂದು ದಪ್ಪ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ. ಈರುಳ್ಳಿನ ಈಗ ಹಾಕೋತಾ ಇದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಬರಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬೇಯಬೇಕಲ್ಲ ಬೇಗ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತೀನಿ. ನೋಡಿ, 1 ಸ್ಪೂನು ನಾನಿಲ್ಲಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಈಗ ನಾನು ಒಂದು ದಪ್ಪ ಟೊಮೊಟೊ ಹಣ್ಣನ್ನು ಚಾಪ್ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಹಾಕ್ತಾ ಇದ್ದೀನಿ. ಟೊಮೊಟೊನ ಚೆನ್ನಾಗಿ ನನಗೆ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಇದು ತುಂಬಾ ಈಸಿ. ಲಂಚ್ ಬಾಕ್ಸ್ಗೆ ಒಂಥರ ಪ್ರೋಟೀನ್ ಪ್ಯಾಕ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ದಿನ ಮನೆಯಲ್ಲಿ ಎಲ್ಲರಿಗೂ ಒಂದು ಹೆಡೇಕ್ ಆಗಿರುತ್ತೆ, ನಾಳೆ ಏನಪ್ಪ ಮಾಡಿಕೊಡೋದು ಮಕ್ಕಳಿಗೆ, ಹಸ್ಬೆಂಡ್ಗೆ, ಆಫೀಸ್ಗೆ ಹೋಗೋರಿಗೆ ಅಂತ. ಸೊ ಇದರಷ್ಟು ಈಸಿ ಬ್ರೇಕ್ಫಾಸ್ಟ್ ನಿಮಗೆ ಮಾಡಿಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ಮಸಾಲೆನೂ ರುಬ್ಬಂಗಿಲ್ಲ, ಜಾಸ್ತಿ ಸ್ಪೈಸಸ್ಸು ಕೂಡ ಹಾಕೋವಾಗಿಲ್ಲ. ಅಷ್ಟು ಈಸಿಯಾಗಿ ನೀವು ಮಾಡ್ಕೋಬೋದು. ನೋಡಿ, ಈಗ ನಾನು ಮೊಸರನ್ನ ಹಾಕೋತಾ ಇದ್ದೀನಿ. 1/4 ಕಪ್ಪಷ್ಟು ಸಾಕು. ಚೆನ್ನಾಗಿ ಕರಡು ಮಿಕ್ಸ್ ಆಗಬೇಕು. ನೋಡಿ, ಈಗ ನಾನು 5 ಹಸಿಮೆಣಸಿನ್ಕಾಯಿನ ಶೀಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಪುದೀನನ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ನಾನು 1/4 ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿದ್ರಲ್ಲ, ನಿಮ್ಮ ಮುಂದೆನೇ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಮಸಾಲೆ ರುಬ್ಬಿಲ್ಲ, ಯಾವುದೇ ರೀತಿ ಜಾಸ್ತಿ ಸ್ಪೈಸಸ್ ಪೌಡರ್ನು ಹಾಕಿಲ್ಲ. ಬರೀ ನಾನು ಗರಂ ಮಸಾಲ ಪೌಡರ್ನ ಮಾತ್ರ ಇಲ್ಲಿ ತೊಗೊಂಡಿರೋದು. ನೋಡಿ, ನಾನಿಲ್ಲಿ ಕಾಬೂಲ್ ಚನಾನ ತೊಗೊಂಡಿದ್ದೀನಿ. ಸುಮಾರು 200 ಗ್ರಾಮ್ ಅಷ್ಟಿದೆ. ರಾತ್ರಿನೇ ನೆನೆಸಿ ಬೆಳಗ್ಗೆ ನಾನು ಬೇಯಿಸ್ಕೊಂಡಿದ್ದೀನಿ. ಜಸ್ಟ್ 1 ವಿಷಲ್ನ ಒಡಿಸಿದ್ದೀನಿ. ಅದಾದಮೇಲೆ ಫುಲ್ ಲೋ ಫ್ಲೇಮ್ ಮಾಡಿ 15 ನಿಮಿಷ ಬಿಟ್ಬಿಡಿ ಹಾಗೇ. ನೋಡಿ, ಈಗ ನಾನು ಬೇಯಿಸ್ಕೊಂಡಿರೋ ಕಾಬೂಲ್ ಚನಾನ ಹಾಕ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ, ಇದು ತುಂಬಾ ಪ್ರೋಟೀನ್, ಲಂಚ್ ಬಾಕ್ಸ್ಗೆ ತುಂಬಾ ಒಳ್ಳೆಯದು. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಸಹ ಇದು ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು, ಹೆಲ್ತಿ ಲಂಚ್ ಬಾಕ್ಸ್ ಅಂತಲೂ ಸಹ ನೀವು ಹೇಳ್ಬೋದು. ನೋಡಿ, ನಾನಿಲ್ಲಿ 1 ಲೋಟ ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ. 1 ಲೋಟ ಬಾಸುಮತಿ ಅಕ್ಕಿಗೆ 1/4 ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀನಿ. ಈಗ ನಾನು 1 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ.
ನೋಡಿ ಈಗ ನಾನು 3/4 ಗ್ಲಾಸು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಅಂದರೆ ಇದು ಕಾಬೂಲ್ ಚೆನ್ನನ್ನು ನಾನು ಬೇಯಿಸ್ಕೊಂಡಿದ್ದೀನಲ್ಲ, ಆ ನೀರನ್ನೇ ನಾನು ಇದಕ್ಕೆ ಹಾಕ್ಕೊಂಡಿರೋದು, ಬೇರೆ ನೀರಲ್ಲ. ನೋಡಿ ಈಗ ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ ಈಗ ನೀರು ಕುದೀತಾ ಇದೆ. ಈಗ ಇದಕ್ಕೆ ನಾನು ನಿಂಬೆ ರಸನ, ಅರ್ಧ ನಿಂಬೆ ರಸನ ಹಿಂಡ್ಕೊಂಡಿದ್ದೀನಿ. ನೋಡಿ ನೀರು ಕುದೀತಾ ಇದೆ. ಈಗ ಇದಕ್ಕೆ ನಾನಿಷ್ಟು ಬೆಣ್ಣೆನ ಸೇರಿಸ್ಕೋತಾ ಇದ್ದೀನಿ. ಈಗ ನಾವು ನೆನೆಸಿ ಇಟ್ಕೊಂಡಿದ್ದೀವಲ್ಲ ಬಾಸುಮತಿ ಅಕ್ಕಿನ ಹಾಕೋತಾ ಇದ್ದೀವಿ. ನೋಡಿ ನೆನೆಸಿರೋ ಬಾಸುಮತಿನ ಹಾಕಿದ್ದೀನಿ, ಜೆಂಟಲಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬಂದರೆ ನಮಗೆ ಸಾಕು. ನೋಡಿ ಲಿಡ್ನ ಓಪನ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಲ್ಲ, ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ರೆಡಿಯಾಗಿದೆ ಕಾಬೂಲ್ ಚೆನ್ನ ಪಲಾವು. ನೋಡಿ ಜೆಂಟಲಾಗಿ ನೀವು ಮಿಕ್ಸ್ ಮಾಡಿ. ಲಂಚ್ ಬಾಕ್ಸ್ಗಂತೂ ಸೂಪರ್ ಆಗಿರುತ್ತೆ. ಮಕ್ಕಳು ಬಾಕ್ಸ್ ಖಾಲಿ ಮಾಡ್ಕೊಂಡು ಬರೋದಂತೂ ಪಕ್ಕ. ನೋಡಿ ಈಗ ನಾನು ನಿಮ್ಮ ಮುಂದೆ ನನ್ನ ಮಗನ ಲಂಚ್ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಲಂಚ್ ಬಾಕ್ಸ್ಗೆ ಹಾಕಿದ್ದೀನಿ ಇವಾಗ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ತಿಳಿಸಿ. ಬಾಯ್.